ಇಂದು ಅಲ್ಲಿ ನಾವು ಹೋದಂಥ ಸಂದರ್ಭದಲ್ಲಿ ಕೆಲವರು ಸಲಹೆ ಕೊಟ್ಟಿದ್ದು ಈ ಹೋಟೆಲ್ನವರು ಯಶಸ್ವಿಯಾಗಿದ್ದಾರೆ. 3-4 ಅಥವಾ ನನಗೆ ಹೇಳಿದ್ದವರು 11 ಹೋಟೆಲ್ ಮಾಡಿದ್ದಾರೆ, 11 ಕಡೆ ಮಾಡಿದ್ದಾರೆ. 12ನೇದಕ್ಕೆ ಏನೋ ಅಡ್ವಾನ್ಸ್ ಕೊಡ್ತಾಯಿದ್ರು. ಒಂದಿಷ್ಟು ಸಹಿಸದೇ ಇರ್ತಕ್ಕಂಥವ್ರು ಈ ರೀತಿ ಮಾಡಿರ್ಬೋದು ಅಂತ ಒಂದು ಆ್ಯಂಗಲ್ನ ಅಲ್ಲಿ ನಿನ್ನೆ ಮಾತಾಡ್ತಾಯಿದ್ರು ನಾವು ಹೋದಂಥ ಸಂದರ್ಭದಲ್ಲಿ. ಅದನ್ನು ನೋಡ್ತೇವೆ ನಾವು. ಜೊತೆಗೆ ಯಾವುದಾದ್ರೂ ಸಂಘಟನೆಯವರು ಬೆಂಗಳೂರಿನಲ್ಲಿ ಈ ಚುನಾವಣೆ ಬೇರೆ ಬರ್ತಾ ಇದೆ ಮತ್ತು ಯಾವುದಾದ್ರೂ ಉದ್ದೇಶದಿಂದ ಬೆದರಿಕೆ ಬೆಂಗಳೂರನ್ನು ಅನ್ಸೇಫ್ ಮಾಡಬೇಕು ಅಂತೇಳಿ, ಯಾಕೆಂದರೆ ಬೆಂಗಳೂರು ಈಗಾಗಲೇ ಭಾಳ ಜನ ಇನ್ವೆಸ್ಟರ್ಸ್ ಬರ್ತಿದ್ದಾರೆ, ಸರ್ಕಾರ ಸ್ಥಿರವಾಗಿದೆ ಅಂತ ಹೇಳಿ ಭಾಳ ಜನ ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರಿಗೆ ಈ ರೀತಿ ಮಾಡಿದರೆ ಇನ್ವೆಸ್ಟರ್ಸ್ ಬರೋದಿಲ್ಲ ಅಂತಲೋ ಅಥವಾ ಬೇರೆ ಇನ್ನೇನು ಕಾರಣ ಇರುತ್ತೋ ಗೊತ್ತಿರೋದಿಲ್ಲ. ಅದನ್ನು ನಾವು ಭೇದಿಸ್ತೇವೆ, ಯಾವ ಕಾರಣಕ್ಕೂ ಬಿಡೋದಿಲ್ಲ. ಅದೆಷ್ಟೇ ನಮಗೆ ಕಷ್ಟ ಆದರೂ ಕೂಡ ಇದನ್ನು ಭೇದಿಸ್ತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆಯವರು ಮಾಡ್ತಾರೆ.